ನಮಸ್ಕಾರ, ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 30-35 ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ಕಳೆದ ಸಂಚಿಕೆಯಲ್ಲಿ ನಾವು ಉತ್ತಮ ರಾಜನಿಗಿರಬೇಕಾದ ಲಕ್ಷಣಗಳು ಹಾಗೂ ಆತ್ಮವಿಶ್ವಾಸ ಕಳೆದುಕೊಂಡವನ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೆವು. ಮುಂದೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಹೇ ಕೇಶವ, ನನಗೆ ಶಕುನಗಳು ವಿಪರೀತವಾಗಿ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಖಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂಸ್ ತ್ಯಕ್ತ್ವಾ ಧನಾನಿ ಚ. ಹೇ ಕೃಷ್ಣ, ನನಗೆ ಯಾವ ವಿಜಯದ, ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ. ನಮಗೆ ಇಂಥ ರಾಜ್ಯ ಭೋಗಗಳಿಂದ, ಜೀವನದಿಂದ ಯಾವ ಪ್ರಯೋಜನ? ನಾವು ಯಾರಿಗಾಗಿ ರಾಜ್ಯವನ್ನು, ಭೋಗಗಳನ್ನು, ಸುಖಗಳನ್ನು ಇಚ್ಛಿಸುತ್ತೇವೋ ಅಂತಹ ಇವರುಗಳು ಧನ ಮತ್ತು ಜೀವನದ ಆಸೆ ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ. ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಶ್ವಶುರಾಃ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಗುರುಗಳು, ಪಿತೃ ಸಮಾನರು, ಮಕ್ಕಳು, ಅಜ್ಜಂದಿರು, ಮಾವಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಅನೇಕ ನೆಂಟರಿಷ್ಟರು ಇದ್ದಾರೆ. ಹೇ ಮಧುಸೂದನ, ಇವರು ನನ್ನನ್ನು ಕೊಂದರೂ ಈ ಭೂಮಿ ಹಾಗಿರಲಿ 3 ಲೋಕಗಳ ರಾಜ್ಯ ದೊರಕಿದರೂ ನಾನು ಇವರನ್ನು ಕೊಲ್ಲಲು ಇಚ್ಛಿಸಲಾರೆ. ಭಾವಾರ್ಥ: ಶ್ಲೋಕ 31ರಲ್ಲಿ ನಿಮಿತ್ತಗಳು ಎಂದರೆ ಶಕುನಗಳು. ಯುದ್ಧ ಭೂಮಿಗೆ ಬರುವುದಕ್ಕೂ ಮುಂಚೆಯೇ ಅರ್ಜುನನಿಗೆ ಕೆಟ್ಟ ಶಕುನಗಳು ವಿಪರೀತವಾಗಿ ಕಾಣಿಸಿದ್ದವು. ಅಂದರೆ ಆನೆಗಳು, ಕುದುರೆಗಳು ಕಣ್ಣೀರಿಡುತ್ತಿದ್ದುದು, ನರಿಗಳು ಯುದ್ಧಭೂಮಿಯಲ್ಲಿ ಸೈನಿಕರ ಎದುರು ಉಯಿಲಿಡುತ್ತಿದ್ದುದು ಇತ್ಯಾದಿ. ನಾವು ಅನಾದಿ ಕಾಲದಿಂದಲೂ ಶಕುನಗಳನ್ನು ನಂಬುತ್ತೇವೆ ಅಲ್ವಾ? ಈಗಲೂ ಇಲ್ಲಿಯೂ ಸ್ವಲ್ಪ ಜನ ಶಕುನಗಳನ್ನು ನಂಬುವವರಿದ್ದಾರೆ. ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಎಲ್ಲವನ್ನೂ ನಾವು ಗಣಿತಬದ್ಧವಾಗಿ ತಿಳಿದುಕೊಳ್ಳಬಹುದು, ಕರಾರುವಕ್ಕಾಗಿ ಹೇಳಬಹುದು. ಇದುವೇ ಜ್ಯೋತಿಷ್ಯ. ಶಕುನ, ಪಂಚಾಂಗ ಎಲ್ಲ ಜ್ಯೋತಿಷ್ಯದ ಒಂದು ಭಾಗ. ನಂಬುವವರು ನಂಬುತ್ತಾರೆ, ನಂಬದವರು ಅನುಭವಕ್ಕಾಗಿ ಕಾಯುತ್ತಾರೆ ಅಷ್ಟೇ. ನಮ್ಮವರನ್ನೇ ಕೊಂದು ನಮಗ್ಯಾವ ಶ್ರೇಯಸ್ಸು ದೊರಕೀತು? ಇವೆಲ್ಲ ಯಾವ ವಿನಾಶದ ಮುನ್ಸೂಚನೆ ಕೇಶವ ಎಂದು ಹೇಳುತ್ತಾನೆ. ಅಂದರೆ ಇಲ್ಲಿ ಈ ಅಪಶಕುನಗಳಿಂದ ಮುಂದೇನೋ ದೊಡ್ಡ ವಿನಾಶ ಕಾದಿದೆ ಎಂದು ಅರ್ಜುನನ ಅಳಲು. ಇದು ನಡೆದಿದೆ ಸಹ. ಮಹಾಭಾರತದ ಯುದ್ಧ ಸಮಯದಲ್ಲಿ 18 ದಿನಗಳಲ್ಲಿ 2 ದೊಡ್ಡ ಗ್ರಹಣಗಳು ಸಂಭವಿಸಿದೆ. ಯುದ್ಧ ನಡೆಯುವ 5ನೇ ದಿನದಲ್ಲಿ ಹಾಗೂ ಮುಂದಿನ 13ನೇ ದಿನದಲ್ಲಿ ಇಡೀ ಬ್ರಹ್ಮಾಂಡಕ್ಕೆ 2 ಗ್ರಹಣಗಳು ಸಂಭವಿಸಿದ್ದು, ನಂತರ ಯುದ್ಧವಾದ ನಂತರ ಕಲಿಯುಗ ಪ್ರಾರಂಭವಾಗಿದ್ದು, ಇವೆಲ್ಲವನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಶ್ಲೋಕ 32ರಿಂದ 35ರಲ್ಲಿ ನನಗ್ಯಾಕೆ ಯುದ್ಧಕ್ಕೆ ಪ್ರೇರೇಪಿಸುತ್ತಿರುವೆ ಹೇ ಪ್ರಭು? ನನಗ್ಯಾವ ರಾಜ್ಯಭೋಗದ ಆಸೆಗಳೂ ಇಲ್ಲ. ಇದರಿಂದ ಏನು ಲಾಭ ಎಂದು ಶ್ರೀಕೃಷ್ಣನನ್ನು ಪರಿಪರಿಯಾಗಿ ಪ್ರಶ್ನಿಸುತ್ತಾ ತನ್ನ ಅಳಲನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಇಲ್ಲಿ ಅರ್ಜುನನಿಗೆ ತನ್ನ ಕುಲದ, ಕುಟುಂಬದ ಸದಸ್ಯರಲ್ಲಿ ಗಾಢವಾದ ಪ್ರೀತಿ, ಕರುಣೆ, ವ್ಯಾಮೋಹ ಇರುವುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಮಗೂ ಹಾಗೆ ತಾನೇ. ಎಷ್ಟೇ ಆಸ್ತಿಪಾಸ್ತಿ ಸಂಪಾದಿಸಿದರೂ ಇನ್ನೂ ಬೇಕು, ಮತ್ತಷ್ಟು ಬೇಕು ಎಂಬ ಭಾವ. ತನ್ನ ನಂತರ ತನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಎಂದು ಆಸ್ತಿಪಾಸ್ತಿ, ಹೊನ್ನುಗಳನ್ನು ಕೂಡಿಡುತ್ತೇವೆ. ಇನ್ನೂ ಹಪಹಪಿಸುತ್ತೇವೆ. ಎಷ್ಟೇ ಇದ್ದರೂ ಇನ್ನೂ ಸಾಕಾಗಿಲ್ಲ, ಮತ್ತೂ ಬೇಕು ಎಂಬ ಹಪಹಪಿಕೆ. ಆದರೆ ನಾವು ಇಲ್ಲ, ಮುಂದೆ ಅವರೂ ಇರುವುದಿಲ್ಲ ಎಂಬ ಅಂತಿಮ ಸತ್ಯ ಗೊತ್ತಿದ್ದರೂ ಸಹ ಇದೊಂದು ವಿಪರ್ಯಾಸವೇ ಸರಿ. ಲೌಕಿಕ ಜಗತ್ತಿನಲ್ಲಿ
ಭೌತಿಕ ಪ್ರಪಂಚದಲ್ಲಿ ಐಹಿಕ ಸುಖಕ್ಕಾಗಿ ಸಂತೋಷಕ್ಕಾಗಿ ಎಲ್ಲರೂ ಯೋಚಿಸುವವರೇ ಆಗಿದ್ದಾರೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಿಸುವುದಾದರೆ, ಯಾರು ಭಗವಂತನಲ್ಲಿ ಶರಣಾಗತಿ ಹೊಂದುತ್ತಾರೋ, ಯಾರು ಭಗವಂತನಿಗೆ ಪ್ರಿಯ ಭಕ್ತರಾಗಿರುತ್ತಾರೋ ಅಂಥವರು ದುಷ್ಟರಿಗೆ ಅಧರ್ಮಿಗಳಿಗೆ ಕೇಡು ಬಯಸದಿದ್ದರೂ ಸಹ ಆ ದುರುಳರಿಂದಾಗಿ ತನ್ನ ಪರಮಾಪ್ತ ಭಕ್ತನಿಗಾದ ಕೆಡುಕನ್ನು ಭಗವಂತ ಎಂದಿಗೂ ಸಹಿಸಲಾರ. ಇಲ್ಲಿ ಅರ್ಜುನ ಶ್ರೀಕೃಷ್ಣನ ಪರಮಭಕ್ತ. ದುಷ್ಟ ದುರುಳ ಕೌರವರು ಪಾಂಡವರಿಗೆ ಕೊಡಬಾರದಷ್ಟು ಕೋಟಲೆಯನ್ನು ಕಷ್ಟವನ್ನು ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಅರ್ಜುನ ಅವರನ್ನು ಕ್ಷಮಿಸಲು ಮುಂದಾದರೂ ಸಹ ಭಗವಂತ ಅವರನ್ನು ಸಂಹರಿಸಲು ಆಗಲೇ ಸಂಕಲ್ಪಿಸಿದ್ದಾಗಿದೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬಂತೆ ಶ್ರೀಕೃಷ್ಣನೇ ಎಲ್ಲೆಲ್ಲಿ ಅಧರ್ಮ ತಾಂಡವವಾಡುತ್ತೋ ಅಲ್ಲೆಲ್ಲ ಬಂದು ಅವರನ್ನು ಸಂಹಾರ ಮಾಡಲಿ, ತಾನ್ಯಾಕೆ ನೇರವಾಗಿ ಇವರನ್ನೆಲ್ಲ ಕೊಂದು ಪಾಪ ಕಟ್ಟಿಕೊಳ್ಳಲಿ ಎಂಬ ಭಾವನೆ ಆತನಲ್ಲಿತ್ತು. ಆದರೆ ಅರ್ಜುನನಿಗೆ ತಿಳಿದಿರಲಿಲ್ಲ ಈಗಾಗಲೇ ಅವರೆಲ್ಲ ಸತ್ತಿದ್ದಾರೆ ಎಂದು. ರಣರಂಗಕ್ಕೆ ಬರುವ ಮುಂಚೆಯೇ ಅವರೆಲ್ಲರ ಅಂತ್ಯವಾಗಿದೆ. ಆದರೆ ಈ ಸಂಗತಿಗಳು ಅರ್ಜುನನಿಗೆ ತಿಳಿದಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಇದನ್ನು ತಿಳಿಯಪಡಿಸಿದೆ. ಮುಂದೇನಾಗುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು.